2 ಆಲೂಗಡ್ಡೆ, 1 ಕಪ್ ದ್ರಾಕ್ಷಿ ಹಣ್ಣನ್ನು ಬಳಸ್ಕೊಂಡು ಒಂದು ವಿಭಿನ್ನವಾದ ಪಲ್ಯ ಮಾಡೋಣ ಇವತ್ತು. ಇದು ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಮಾಡಿ ನೋಡಲೇಬೇಕು ಆ ಥರದ ರೆಸಿಪಿ. ಇದ್ರ ಹಿಂದೆ ಒಂದು ಕಥೆನೇ ಇದೆ, ಅದನ್ನು ಸಹ ಹೇಳ್ತೀನಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮೊದಲಿಗೆ 2 ಮಧ್ಯಮ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಸ್ವಲ್ಪ ಬಿಸಿ ಆರಿದ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುಂಬ ಮುದ್ದೆ ಆಗೋ ಥರ, ಪುಡಿ ಆಗೋ ಥರ ಬೇಯಿಸ್ಕೊಬೇಡಿ. ಹೋಳುಗಳು ಹಾಗೆ ಇರಬೇಕು, ಗಾತ್ರ ಶೇಪ್ ಕಳ್ಕೊಳ್ಬಾರ್ದು. ನಾನೊಂದು 2 ವಿಸಿಲ್ ಮಾಡಿದೆ, ಅಷ್ಟೊತ್ತಿಗೆ ಸರಿ ಆಯಿತು. ಆನಂತರ ಒಂದು ಮಸಾಲೆನ ರುಬ್ಕೊಳ್ಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, ಸಣ್ಣ ಚೂರು ಶುಂಠಿ, 2 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಹಾಕಿದ್ರೆ ಮೀಡಿಯಮ್ ಖಾರ ಆಯಿತು. ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಸಣ್ಣ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 10ರಿಂದ 12 ದ್ರಾಕ್ಷಿ ಹಣ್ಣು. ಇವಿಷ್ಟುಗಳನ್ನು ತಗೊಂಡು ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೊಳ್ಬೇಕು. ಅದನ್ನು ಪಕ್ಕದಲ್ಲಿಟ್ಟು ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಸಿಡಿದ ಮೇಲೆ 7-8 ಎಲೆ ಕರಿಬೇವನ್ನು ಹಾಕಿ ಕೂಡಲೇ ಈಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸಿ ಒಂದು ದೊಡ್ಡ ಚಿಟಿಕೆ ಅರಿಶಿನ ಸಹ ಸೇರಿಸ್ಕೊಂಡು 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನಾನು ಈ ರೆಸಿಪಿನ ಬರೆದಿಟ್ಕೊಂಡಿದ್ದು 2016ರಲ್ಲಿ, ಅಂದರೆ ಬರ್ತಿ 10 ವರ್ಷಗಳ ಹಿಂದೆ. ದಿವ್ಯಾ ಅನ್ನೋರು ತಿಂಡಿ ತೀರ್ಥ ಅನ್ನೋ ವೆಬ್ಸೈಟಲ್ಲಿ ಹಾಕಿದ್ರು. ಆವಾಗಿನ್ನೂ ಯೂಟ್ಯೂಬ್ ಎಲ್ಲ ಇರಲಿಲ್ಲ, ನಾವು ಬರೀ ವೆಬ್ಸೈಟಲ್ಲಿ ರೆಸಿಪಿಗಳನ್ನು ಹಾಕ್ತಾ ಇದ್ವಿ. ಆದರೆ ಆ ರೆಸಿಪಿನ ಮಾಡಿ ನೋಡೋದಕ್ಕೆ 10 ವರ್ಷ ಬೇಕಾಯಿತು ನನಗೆ. ಮಾಡಿದ್ಮೇಲೆ ಅನ್ನಿಸ್ತು ಎಷ್ಟು ರುಚಿಯಾಗುತ್ತೆ ಈ ಪಲ್ಯ, ಖಂಡಿತ ವಿಡಿಯೋ ಮಾಡಿ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಬೇಕು ಅಂತ. ಇಲ್ಲಿ ಹುರಿದಾದ್ಮೇಲೆ 2 ಭಾಗ ಮಾಡಿರೋ 1 ಕಪ್ಪಷ್ಟು ದ್ರಾಕ್ಷಿ ಹಣ್ಣು, ರುಚಿಗೆ ತಕ್ಕಂತೆ ಉಪ್ಪು ಹಾಕಿ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈಗಾಗಲೇ ಬೇಯಿಸಿ ಸಿಪ್ಪೆ ತೆಗೆದು ಹೋಳು ಮಾಡಿ ಇಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನ ಹಾಕಿ ಮತ್ತೊಂದು ಸುತ್ತು ಮಗ್ಚಿದ್ರೆ ಆಯಿತು, ಈ ಪಲ್ಯ ತಯಾರಾಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಆಲೂಗಡ್ಡೆ ಒಂದನ್ನು ಬೇಯಿಸಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ರುಚಿಯಾಗಿ ಈ ಪಲ್ಯ ತಯಾರಾಗುತ್ತೆ. ಇದನ್ನು ಅನ್ನದ ಜೊತೆ ಬೇಕಾದರೂ ಬಡಿಸ್ಬೋದು ಅಥವಾ ಚಪಾತಿ ಜೊತೆ ಬೇಕಾದರೂ ಬಡಿಸ್ಬೋದು. ನಾನು ಚಪಾತಿ ಜೊತೆ ಬಡಿಸಿದ್ದೆ. ತುಂಬ ಅಂದರೆ ನೀವು ಊಹೆನೇ ಮಾಡಿರಲ್ಲ, ಈ ಆಲೂಗಡ್ಡೆನಲ್ಲಿ ಒಂಥರ ನ್ಯೂಟ್ರಲ್ ಟೇಸ್ಟ್ ಇರುತ್ತಲ್ಲ, ಅದಕ್ಕೆ ಈ ದ್ರಾಕ್ಷಿ ಹಣ್ಣಿನ ರುಚಿ ಸೇರಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ. ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.